ನಮಸ್ಕಾರ. ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ರೈತರು ಬಂಧುಗಳೇ, ನಾನು ಯೂಟ್ಯೂಬ್ನೊಳಗೆ ಹೇಳ್ತಿರೋದು ನಿಮಗೇನಾದರೂ ತಪ್ಕೊಂಡ್ರೆ ಕ್ಷಮಿಸಿ. ನನಗೆ ಕೃಷಿ ಬಗ್ಗೆ ಏನೂ ಗೊತ್ತಿಲ್ಲ, ಆದರೆ ನನಗೀಗ 5 ವರ್ಷದಿಂದ ಆಗ್ತಿರೋ ಅನುಭವದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಏನು ಅಂದರೆ, ತೆಂಗಿನ ತೋಟ 2019-20 ತೊಗೊಂಡಿದ್ದೀವಿ. 50 ವರ್ಷದ್ದು ತೋಟ, 55 ವರ್ಷ 60 ವರ್ಷ ಹೆಚ್ಚು ಕಡಿಮೆ ಇದೆ ತೋಟದ್ದು, ತೆಂಗಿನ ತೋಟ ನೋಡಿ. ಈಗ 5 ವರ್ಷ ಬರೋಬ್ಬರಿ ಒಂದು ಮರದ ಕಾಯಿ ಇದ್ದರೆ ಒಂದು ಮರದ ಕಾಯಿಲ್ಲ. ಇದು ನಮ್ಮ ತೋಟದ ಪರಿಸ್ಥಿತಿ. ಹಳ್ಳುದಿರ್ತವೆ, ಒಂದು ಮರದ ಕೆಳಗೆ ಒಂದು 30-40 ಹಳ್ಳು, ಕಟ್ಟೋ ಅಂಥ ಹಳ್ಳು ಉದುರಿಬಿಡುತ್ತೆ. ಇಂಥ ಪರಿಸ್ಥಿತಿ ಇದೆ ನಮ್ಮ ತೋಟದ್ದು ನೋಡಿ. ಅದು ಆ ಕಡೆ ತೋಟ, ಈ ಕಾಲೇ ಬೇಲಿ ಇದೆಯಲ್ಲ, ಇಲ್ಲಿಂದಲೇ ನಮ್ಮ ತೋಟ ಇಷ್ಟಿದೆ. 1 ಎಕರೆ ತೋಟ ಇದು ಬರೋಬ್ಬರಿ. 5 ವರ್ಷದಿಂದ ನಾನು ತೊಗೊಂಡು ಕೆಳಗೆ ಫಸ್ಟು ಹೊಲ ಹೊಡೆಸಿ ಗೊಬ್ಬರ ಹಾಕಿ, ಉಪ್ಪು ಗೊಬ್ಬರ ಕೂಡ ಹಾಕಿದೆ. ಆಮೇಲೆ ಗೊಬ್ಬರದ ಅಂಗಡಿಗೆ ಯಾರು ಏನು ಹೇಳ್ತಾರೋ ಎಲ್ಲ ಗೊಬ್ಬರನೂ ತೊಗೊಂಬಂದು ಹಾಕಿದ್ದೀನಿ. ಮಣ್ಣು ಚೆಕಪ್ ಮಾಡಿಸಿದ್ದೀನಿ, ಸಾಯಿಲ್ ಚೆಕಪ್ಪು, ನೀರು ಚೆಕಪ್ಪು ಕೂಡ ಮಾಡಿಸಿದ್ದೀನಿ. ನಾನು ಈ ವಿಡಿಯೋದಲ್ಲಿ ಹೇಳೋ ಮಾಹಿತಿ ನನಗೆ ಅನುಭವ ಅಂತಂದರೆ, ಒಂದು ಮರಕ್ಕೆ 5 kg ಗೊಬ್ಬರ ಹಾಕ್ರಿ, ಚೆನ್ನಾಗಿ ಕಾಯಿ ಬಿಡುತ್ತೆ, ಹಳ್ಳು ನಿಲ್ಲುತ್ತೆ, ಹೊಲ ತುಂಬಾ ಫೇಲಾಗಿದೆ, ಕಸುವಿಲ್ಲ ಹೊಲ ಅಂತ ಹೇಳಿದರು. ನಾನು ಅವ್ರ ಮಾತು ನಂಬಿಕೊಂಡು ಒಂದು ಮರಕ್ಕೆ 5 kg ಗೊಬ್ಬರ ಕೊಟ್ಕೊಂಬಂದೆ. 1 kg ಉಪ್ಪು, 5 kg ಗೊಬ್ಬರ, ಒಟ್ಟು 6 kg ಕೊಟ್ಟೆ. ನೆಲ ಬಗ್ಗಿಸಿ ಹಾಕಿದ್ದೀನಿ ಫಸ್ಟ್ನೇ ವರ್ಷ. ಆದರೂ ಯಾವುದೇ ರೀತಿ ಇದಾಗಲಿಲ್ಲ. ಗರಿಗಳು ನೋಡಿ ಎಷ್ಟು ಗಿಡಗಳ್ದಾಗ ಹೆಂಗೆ ಸುಟ್ಟು ಇದಾಗಿದೆ, ಆ ಥರ ಆಗಿಬಿಟ್ಟು. ದಯವಿಟ್ಟು ಗೊಬ್ಬರನ ಲೆಕ್ಕ ಇಲ್ಲದೆ ಕೊಡೋಕ್ಕೆ ಹೋಗಬೇಡಿ. ಈ 5 ವರ್ಷದ ಅನುಭವ ನೋಡಿ ನನಗಿದು. ತೋಟ ಹೋಗುತ್ತೇನೋ ಅಂದ್ಕೊಂಡ್ಬಿಟ್ಟೆ ನಾನು, ಆದರೂ ದೇವ್ರ ದಯೆಯಿಂದ ತೋಟ ಉಳ್ಕೊಂತು, ಕಾಯಿ ಗಿಡ. ಆದರೆ ಈ 5 ವರ್ಷದಿಂದಲೂ ನಾನು ತೋಟ ತಗೊಂಡು ಕೆಲಿಗೂ ಇದೇ ಅನುಭವಿಸ್ತಾ ಇರೋದು. ನಾವು ಎಲ್ಲ ಖರ್ಚು ಮಾಡ್ತೀನಿ, ಕಾಯಿ ಖರ್ಚು ಮಾಡಿದ್ದಕ್ಕೆ ಫಸಲಿಲ್ಲ ಅಂತ ರಾಸಾಯನಿಕ. ಈಗ 1 ವರ್ಷದಿಂದ ರಾಸಾಯನಿಕ ಗೊಬ್ಬರ ಹಾಕೋದ ಬಿಟ್ಟು ತಿಪ್ಪೆ ಗೊಬ್ಬರ ಹಾಕ್ತಾಯಿದ್ದೀನಿ. ಮೇಕೆ ಇದು ಕುರೆ ನಿಲ್ಲಿಸ್ತಾ ಇದ್ದೀನಿ. ಆದರೂ ನನಗೆ ತೋಟದಾಗೆ ಇಂಪ್ರೂವ್ ಇಲ್ಲ. ಇಲ್ಲಿಗೆ ಏನಿಲ್ಲ ಅಂತ ಅಂದರೂ ಒಂದು 3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಈಗ 5 ವರ್ಷಕ್ಕೆ ತೋಟಕ್ಕೆ. ನೋಡ್ತಾ ಇದ್ದೀರಲ್ಲ. ನಾನು ಯಾವಾಗ ಮಣ್ಣು ನೀರು ಚೆಕಪ್ ಮಾಡಿಸಿದಾಗ ಅಲ್ಲಿ ಅವ್ರು ನನಗೆ ಬೈದ್ಬಿಟ್ರು. 5 kg ಆರಾಮ ಹಾಕಕ್ಕೆ ಹೇಳಿದ್ದು, ಹಾಕ್ಬಾರ್ದು ಅಷ್ಟಾಗೊಂದು ಅಂತ, ಇಷ್ಟೇ ಹಾಕಬೇಕು ಅಂತ ಬರ್ಕೊಟ್ರು. ಒಂದು ಮರಕ್ಕೆ ಅರ್ಧ kg ಗೊಬ್ಬರ, 1 kg ಉಪ್ಪು ಅಂತ ಹಾಕ್ರಿ ಅಂತ ಹೇಳಿದರು. ನಾನು ಅದ್ರ ಥರನೇ ಹಾಕಿದ್ದೀನಿ. ಆಮೇಲೂ ಇಷ್ಟೇ ಆಗಿದ್ದಕ್ಕೆ ನಾನು ಎಷ್ಟು ಖರ್ಚು ಮಾಡಿದ್ರು ಇಷ್ಟೇ ಅಲ್ಲಪ್ಪ ಅಂತ ತೋಟ ಬಿಟ್ಬಿಡೋಣ ಅನ್ನೋ ಮಟ್ಟಿಗೆ ಬಂದಿದ್ದೀನಿ. ಇವಾಗ ಈ ವರ್ಷದಿಂದ ನೋಡೋಣ ಅಂತ ತಿಪ್ಪೆ ಗೊಬ್ಬರ, ಕುರಿ ಹೊಲ್ದಾಗ ನಿಲ್ಲಿಸೋದು ಮಾಡ್ತಾಯಿದ್ದೀನಿ. ನೋಡಬೇಕು ಇನ್ನು ಮೇಲಾದರೂ ಫಸಲು ಚೆನ್ನಾಗಿ ಬರ್ಬೋದೇನೋ ಅಂತ. ಈಗ ಭೂಮಿ ಕೊಂಡ್ಕೋಬೇಕಂದ್ರೆ ಸುಮ್ಮನೆ ಅಲ್ಲ. ಇದು 1 ಎಕರೆ 40 ಲಕ್ಷ ರೂಪಾಯಿ ತೊಗೊಂಡಿರೋದು ನೋಡಿ. 40 ಲಕ್ಷ ರೂಪಾಯಿ ತೊಗೊಂಡ್ರು ನನಗೆ ಈ 5 ವರ್ಷದಾಗೆ 1 ಲಕ್ಷ ರೂಪಾಯಿ ಕಾಯಿ ಸಿಕ್ಕಿಲ್ಲ ನನಗೆ. ಲಾಭ ಅಂತಲ್ಲ, ಲಾಭ ಇಲ್ಲ. ನಾನು ಹಾಕಿದ ಖರ್ಚು ಸಹ ನನಗೆ ಬರ್ತಾಯಿಲ್ಲ. ಹಾಗಾಗಿದೆ ನಮ್ಮ ತೋಟದ ಪರಿಸ್ಥಿತಿ.
ಹೊರಗಳ ಮಣ್ಣು ಒಡಿಸ್ಬಾರ್ದು ತೋಟಕ್ಕೆ ಅಂತ ಅಂದರು. ಕೆರೆ ಮಣ್ಣು ಒಡ್ಸೋಣ ಅಂತ ನೋಡಿದೆ, ಒಡಿಸ್ಬಾರ್ದು ಅಂತ ಅಂದಕ್ಕೆ ಅದನ್ನ ಬಿಟ್ಟೆ ನಾನು. ದಯವಿಟ್ಟು ಯಾರೂ ಗೊಬ್ಬರ ಹೆಚ್ಚಿಗೆ ಕೊಡೋಕ್ಕೂ ಹೋಗಬೇಡಿ. ನನಗೆ ಈಗ 5 ವರ್ಷದಿಂದ ಅನುಭವ ಆಗಿರೋದಷ್ಟೇ. ಯಾರೋ ಏನೋ ಹೇಳ್ತಾರೆ ಅಂತ ನಂಬಿ ನಾವು ಮಾಡೋಕ್ಕಾಗಲ್ಲ ರೀ. ಕೃಷಿ ಅಂದರೆ ಸುಮ್ಮನೆ ಅಲ್ಲ, ತೋಟದ್ದು. ನಾವು ಮುಂಚೆ ಅಂದ್ಕೊಂಡ್ವಿ, ಬಿಡು ಹೊಲ ಓಡಿಸಿದ್ವಿ, ಗೊಬ್ಬರ ಹಾಕಿದ್ವಿ, ನೀರು ಕಟ್ಟಿದ್ವಿ, ಬಂದ್ವಿ, ಕಾಯಿ ಬಿಡುತ್ತೆ. ನಮ್ಮ ಅನುಭವಕ್ಕೆ ಬಂದಮೇಲೆ ನಾವು ಅನುಭವಿಸ್ತಿರೋ ಲೆಕ್ಕಾಚಾರದಾಗೆ ಕೃಷಿ ಅಂದರೆ ಲೆಕ್ಕಾಚಾರ ಬಿಟ್ಟೇ ಇಲ್ಲ ರೀ. ಬೇಕೋ ಬೇಡ ಅನ್ನೋ ಮಾಡಿದರೆ ಏನೂ ಇಲ್ಲ. ತುಂಬಾ ಜವಾಬ್ದಾರಿಯಾಗಿ ಮಾಡಬೇಕಾದ್ದು ಇದು ಕೃಷಿ. ಇಲ್ಲಿ ಮೇಲೇ ಕೆರೆ ಕಾಲುವೆ ನೋಡಿ, ಅಲ್ಲಿ ಕಾಲುವೆ ಕಾಣ್ತಾ ಇದೆಯಲ್ಲ, ಅದು ಕೆರೆ ಕಾಲುವೆ. ನೀರಿಗೇನು ಸಂಪಿದೆ, ಬಿಡಪ್ಪ ನೀರಿನ ಪ್ರಾಬ್ಲಮ್ಮು ಅನ್ನೋ ಮಟ್ಟಿಗೇನೂ ಇಲ್ಲ. ಅರಳೆಗಳು, ಅಳಲೆ ಎಲ್ಲ ಮರ ಹತ್ತಿ ಎಳ್ನೀರು ಕಟ್ಟಕ್ಕೆ ಬಂದಂಥ ಅರಳುಗಳ್ನೆಲ್ಲ ಕಿತ್ತು ಬಿಡುತ್ತೆ, ಬೀಳಿಸ್ಬಿಡುತ್ತೆ. ನನಗೆ ಜಾಸ್ತಿ ಅಳಲೆಯಿಂದನೇ ಭಾಳ ನಷ್ಟ ಆಗ್ತಾಯಿದೆ. ಅರಳುದ್ರದ್ದು ಭಾಳನೇ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಈಗ 1 ವರ್ಷದಿಂದ ಸಾವಯವಕ್ಕೆ ಬರಬೇಕು, ರಾಸಾಯನಿಕ